ಬಡಿಗೆ ತೋರಿಸಿ ಮಗನ ಜನರನ್ನು ತಂದಿಲ್ಲ. 2 ಲಕ್ಷ 4 ಲಕ್ಷ 6 ಲಕ್ಷ ಎಲ್ಲರ ಅಹಂಕಾರ ತೋರಿಸಿದ್ರು. ನಾ ಏನು ಸರ್ ಹೇಳಂಗಿಲ್ಲ. ತರ್ಮಾಕೊಲ್ಲ ನಿನ್ನ ಹಣ ಮಾಡಿ ನಿನ್ನ ಮನೆ ಮುಂದಿಸಿ ನಿಜವಾಗ್ಲೂ ಪುಣ್ಯತಿಥಿ ಮಾಡೇ ಮಾಡ್ತು. ಏನದ ಅತನಿ ಶೇರ್ಗಳ ಆಶೀರ್ವಾದ, ಇಂಚೇರಿ ಮಹಾರಾಜ ಆಶೀರ್ವಾದ, ಮುಗುಳ್ಕೋಡಿ ಯಲ್ಲಾಲಿಂಗ ಆಶೀರ್ವಾದ, ಬಬಲಾಯರ ಆಶೀರ್ವಾದ, ಜೈನ ಮುನಿಗಳ ಆಶೀರ್ವಾದ. ಎಲ್ಲರೂ ಶಾಪ ಕೊಡತ್ತಾರ. ಮಕ್ಕಳು ಹಾಳಾಗಿ ಹೋಗ್ಬೇಡಿ. ರೈತರ ಕಣ್ಣೀರು ಹಾಕ್ಸ್ಬೇಡ್ರಿ. ಜನ ಜಾಗೃತ ಆಗಿ ಎಲ್ಲರೂ ಹೋರಾಟಕ್ಕೆ ಹೋಗ್ಬೇಡ. ನಮ್ಮ ಪಕ್ಷದವರೇ, ನಮ್ಮ ಜಾತಿಯವರೇ, ನಮ್ಮ ಕುಲದವರೇ, ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಬಂದಿಲ್ಲ. ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ, ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ. ಅವಕಾಶ ಬಾ ಸಾಯಂಕಾಲ ಮಟ್ಟ. ನೀ ಬಂದ್ರ ನಿನಗೆ ಕಲ್ಲು ಹಂಗಿಲ್ಲ, ನಿನಗೆ ಬೇಯಂಗಿಲ್ಲ, ನಿನಗೆ ಮತ್ತೊಂದು ತಗೊಳಂಗಿಲ್ಲ. ಅರ್ಥ ಆಗ್ತಿಲ್ಲ? ಹಾ, ಬರೀ ಚುನಪ್ಪ ಪೂಜಾರಿ ಅವ್ರ ನೇತೃತ್ವಕ್ಕೆ ಬಂದ 3,500 ರೂಪಾಯಿ ಕೊಡ್ತೀನಂದ್ರೆ ಹೆಣಕ್ಕೆ ಹಾಕೊಂಡು ಮಾಲಿ ಹಾಕಿ ಕಳಿಸ್ತೀವಿ. ಶಾಲ್ ಹಾಕಂಗಿಲ್ಲ, ಮಾಲಿ ಹಾಕಂಗಿಲ್ಲ. ನಮ್ಮ ತತ್ವ ಸಿದ್ಧಾಂತ ನಮಗ ಯಾಕೆ ಸಿಟ್ಟಿಗೆ ಬರಾಕತ್ತೀನಿ ಅಂದ್ರ, ನೋಡ್ರಿ ಜನ ಎಲ್ಲಿಂದ ಬಂದಾರ. ಹಾವೇರಿ, ದಾವಣಗೆರೆ, ಧಾರವಾಡ, ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಗದಗ, ತುಮಕೂರು, ಶಿವಮೊಗ್ಗ, ಯಾದಗಿರಿ, ಎಲ್ಲೆಲ್ಲಿ ಹೆಸರು ಹೇಳಿದ್ರೆ ಸಾಲ್ವ. ನಾಚಿಕ್ ಬರ್ಬೇಕು. ಎಟ್ಟಾದಿ 10,000 ರೊಟ್ಟಿ ನೋಡ್ರಿ. ಅನ್ನ ಕೊಟ್ಟಿಲ್ಲ, ಅನ್ನ ಕೊಟ್ಟಿಲ್ಲ. ಲಕ್ಷ್ಮಣ್ ಉಣ್ಣಾಕತ್ತೈತ್, ಲಕ್ಷ್ಮಣ್ ಹಂಗ ತಿರುಗಾಡಕತ್ತೈತ್. ಐಬ್ಯಾಗ 10,000 ಮಂದಿ ಮನೆಯಾರ ನಾವು ಮಂದಿ. ಅವ ಯಾವ ಮಂದಿ ಕೊಡಿಲ್ಲ ಫೋಟೋ ಹೊಡ್ಕೊಳಕತ್ತಿದ್ದಲ್ಲ. ಫೋಟೋ ಬೇಡ, 2 ಲಕ್ಷದ 2 ಮೊಬೈಲ್ ತಗೊಂಡು ಹೊಡ್ಕೊಂಡು ಎಲ್ಲರಿಗೂ. ರೈತರ ಬಗ್ಗೆ ಅಸಡ್ಡೆ ಮಾಡಬೇಡ. ಸಾಮಾನ್ಯ ಅಲ್ಲ. ಅಧಿವೇಶನದೊಳಗ ಕೇಳ್ಕೊಂಡು ಎಲ್ಲರೂ, ಅಧಿವೇಶನದೊಳಗ 10 ರಿಂದ 20 ಲಕ್ಷ ಮಂದಿ ಸೇರಿತಂದ್ರೆ ಯಾವ ರಾಜಕಾರಣಿನೂ ಪಕ್ಷಾತೀತವಾಗಿ ವಿಧಾನಸೌಧದಾಗ ಹೋಗಕ್ ಬರಂಗಿಲ್ಲ. ಬಿಲ್ ಕೊಡಬೇಕು. ಚುನಪ್ಪ ಪೂಜೆ ಹೇಳಿದಂಗ 1,000 ರೂಪಾಯಿ ಟ್ಯಾಕ್ಸ್ ನಮಗೆ ಕೊಡಬೇಕು, ಒಳಗೆ ಹೋಗ್ಬೇಕು. ಇಲ್ಲಂದ್ರ ನಾವು ರೋಡ್ ಮ್ಯಾಗ ಮನ್ಸ್ಕೊತೀವಿ. ಯಾವ ಗಾಡಿ ಹಾಸ್ಕೊಂಡು ಹೋಗ್ಕಂತ ತಾಕತ್ತಿದ್ದ ಹೋನು ಏನ್ರು ಹೇಳೋದು ಅರ್ಥ ಆಕೈತಿಲ್ಲ. ಮನೆಗೆ ಮನ್ DCC ಬ್ಯಾಂಕಿನಾಗ ರಾತ್ರಿ ಬಾರಾಕ್ ಒಬ್ಬ ಹೆಣ್ಮಗ ಚೆಕ್ಕೊಂಡು ಹೊಂಟು ಬಿಡುವಾರ ಪುಣ್ಯ ಆಗ್ತದೆ. 4 ಲಕ್ಷ 5 ಲಕ್ಷ ಎಲ್ಲಿಯೂ ಬಂದೋರು ಅಕ್ಕ ನಿಮಗ. ಹೊಲದಾಗ ದುಡಿಯುವಂತ ರೈತ ಬೀಜ ಕೂತಾನ. ಎಷ್ಟು ಮನೆ ಹಾಳು ಮಾಡಿ, ಎಷ್ಟು ಮನೆ ಮುರಿದಿ, ಎಷ್ಟು ಕ್ಷೇತ್ರ ಹಾಳು ಮಾಡಿ, ಎಷ್ಟು ಮನೆ ಗೋಲ್ಡ್ ಮುರಿದಿರಿ. ಒಂದು ಓಟಿಗೆ 5 ಲಕ್ಷ ಕೊಡ್ತೀರಿ. ಎಲ್ಲಿಂದ ಬರ್ತೈತಿ ಇದೆಲ್ಲ? 10 ಎಕರೆ ಹೊಲ ಐತ, ಒಂದು ಸೈಕಲ್ ಮೋಟರ್ ತಗೊಂಡು ತಿರುಗಾಡುವಾಗ. ಇನ್ನು ಮ್ಯಾಗ ನಿಮಗೆ ಲಕ್ಷ ಇರಲಿ. ಯಾವ ರಾಜಕೀಯ ಮಕ್ಕಳ ಮನೆ ಮುಂದೆ ಕೈ ಒಟ್ಟಬೇಡ್ರಿ. ನೀವನ್ನ ಹಾಕಿದವರು, ನಿಮ್ಮ ಭಿಕ್ಷುಕ, ನಿಮ್ಮ ಚೇಲಾಗಳು, ನಿಮ್ಮ ಆಳ ಮನುಷ್ಯ, ನೀವು ಮಾಲಕ್ಕಾಗ್ರಿ. ಶಿವಾನಂದ ಪಾಟೀಲ್ರಿಗೆ ಮಾಧ್ಯಮ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೀನಿ. ಶಿವಾನಂದ ಪಾಟೀಲ್ರ ಗುರ್ಲಾಪುರ ವೇದಿಕೆಗೆ ಬಂದ್ರ ನಿಮ್ಮನ್ನ ಹೆಂಗ ಕರ್ಕೊಂಡು ಬಂದಿರ್ತೀವಲ್ಲ ಅಷ್ಟ ಗೌರವಯುತವಾಗಿ ನಮ್ಮ ಜಿಲ್ಲೆ ಬಿಜಾಪುರ ಜಿಲ್ಲಾ ಕಳಿಸ್ಕೊಡೋ ಜವಾಬ್ದಾರಿ ಚುನಪ್ಪಂದ ನಮ್ದೈತಿ. ಬಾರೋ ಮಾರ ಯಾಕೆ ಹಂಚ್ಕೊಂಡು ಕುಂತದೆ ಚುನಪ್ಪ ಇಲ್ಲ ಅದ. ಒಂದ ಬಿಟ್ಟು ಮಲ್ಲಪ್ಪ ಮಾಧ್ಯಮ ಮೂಲಕ ಅದೇನು ಬೇಡ, ಏನಾಗ್ತದಾಗ್ಲಿ. ಪೂಜಾರಿ ಟೈಮ್ ಎಷ್ಟು ಕೂಡ 10 ನಿಮಿಷನಾಗ ಸಚಿವ ಸ್ಥಾನ ಕೇಳ್ಕೋರಿ. ಶಿವಾನಂದ ಪಾಟೀಲ್ ಒಂದು 10 ನಿಮಿಷನಾಗ ಒಂದು ಪವರ್ ಆಫ್ ಅಥಾರಿಟಿ ಬರೆದು ಕೂಡ ಚುನಪ್ಪ ಪೂಜಾರಿಗೆ ನನ್ನ ಸ್ಥಾನ ಬಿಟ್ಟು ಕೊಟ್ಟಾನೆ ಅಂತ ಹೇಳಿ ಒಟ್ಟ 2 ತಾಸ್ನಾಗ ಬೆಳಗಾಂ ಜಿಲ್ಲಾ ಎಲ್ಲ ಫ್ಯಾಕ್ಟ್ರಿ, ಇಡೀ ಕರ್ನಾಟಕದ ಫ್ಯಾಕ್ಟ್ರಿ 3,500 ರೂಪಾಯಿ ಕೊಟ್ಟ ಚಲೋ, ಇಲ್ಲಂದ್ರೆ ತಾರು ಹಾಕಿ
5 ಗಂಟೆಗೆ ಮತ್ತೆ ನಿನ್ನ ಪೇಪರ್ ಕೊಡ್ತೀನಿ ಬಿಜಾಪುರಕ್ಕೆ ಹೋಗಕ್ಕ. ಏನು ಕಬ್ಬಿನ ಮಾಲಕರಿಗೆ ಹಾಳಾಗಿ ಬಿಟ್ಟೇನೆ. ಮಾಲಕ ಕೂತಾನ ಬಾಯಿಲೆ ಬೇಡ ಟ್ರ್ಯಾಕ್ಟರ್ ನಿನ್ನ ಹಂಚ್ಕೊಳಂಗಿಲ್ಲ. ಜಗತ್ತಿಗೆ ಅಡ್ದಂಗ್ ಮಾಡಿ ಅದಿಲ್ಲಿ ಎಲ್ಲರೇ ಕಳ್ಳು ಓಟ್ ಹಾಕಿ 5-5 ಲಕ್ಷ ಕೊಟ್ಟು ರಾತ್ರಿ 1 ಕೋಟಿ ಗಾಡಿ ಹಾಕೊಂಡು ಹೋಗಿ ಡಿಸಿಸಿ ಬ್ಯಾಂಕಿಂದ ನಡೆದೈತ್ಲ ಅಧ್ಯಕ್ಷ ಮಾಡಕ್ ಏನಾರೇ ಮಾಡ್ಕೊ, ಅದನ್ನ ಮಾರಿ ನಮಗೇನ್ ಸಂಬಂಧ ಇಲ್ಲ. ರೈತರಿಗೆ ಬೆಲೆ ಕೊಡ್ರಿ, ನಾ ಬಾಳ ಮಾತಾಡಂಗಿಲ್ಲ. ಮೈಕ್ ಬಂದ್ರೆ ಹಿಂಗ ಹಾಕೈತ್ ನೋಡಮ್ಮ ಬೇಡ ಅಂದಿರ್ತೀನಿ. ಅದಕ್ಕೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರ. ಎಲ್ಲರಿಗೂ ಧನ್ಯವಾದಗಳು. ಈಗ ನಾನ ಅವ್ರ ಇವ್ರ ಸಾಯಿವ ಮಂತ್ರಿ ಬಂದ್ ಮತ್ ಮಾತಾಡ್ತಾನೆ. ಈಗ ಎಲ್ಲ ಖಾಲಿ ಆತಾರ, ಅವಾಗ ಮಾತಾಡ್ಲೇನ. ಈಗ ನನಗ ಏನ್ ಹೇಳಿನ ಜಡ್ಪಿ ಈಗ ಒಟ್ಟ ಒಂದ್ 2-3 ಲಕ್ಷ ಗೋಳೆ ಹಾಕಿ ಅಲ್ಲಿ ಡಿಸ್ಪ್ಲೇ ಹಾಕ್ರಿ, ಪಂಪ್ ಮಠ ಛತ್ ಬಿಡ್ಬೇಕ ಅರ್ಜೆಂಟ್. ಯಾಕಾರ ನನಗ ಒಬ್ಬ ನಿಲ್ಲಂಗಿಲ್ಲ, ಅಂದ್ರ ಮಂತ್ರಿಗಳನ್ನ ಕರ್ಸಂಗಿಲ್ಲ, ಯಾರು ನಿಲ್ಲಂಗಿಲ್ಲ. ಯಾಕಂತಂದ್ರ ನನಗ ಅವ್ರ ಜೋಡಿ